सभी को नमस्कार। मेरा नाम है आइजक जेम्स डिसोजा। आज मैं आपके सामने इंडस्वा के प्रोडक्ट के कुछ कस्टमर्स के टेस्टिमोनी से और उसके साथ साथ इस प्रोडक्ट को प्रमोट करने वाले इंडस्वा के डिस्ट्रीब्यूटर्स के कुछ रिजल्ट्स आपके सामने रखना चाहता हूँ। ಪ್ರತಿಯೊಬ್ಬರಿಗೂ ನಮಸ್ಕಾರ। ನನ್ನ ಹೆಸರು ಐಸಕ್ ಜೇಮ್ಸ್ ಡಿಸೋಜಾ। ಇವತ್ತು ನಾನು ನಿಮ್ಮ ಮುಂದೆ ಇಂಡಸ್ಟ್ರಿಯಾದ ಪ್ರಾಡಕ್ಟ್ಗಳನ್ನು ಬಳಸಿರುವಂತಹ ಇಂಡಸ್ಟ್ರಿಯ ಗ್ರಾಹಕರು, ಅದೇ ರೀತಿ ಇಂಡಸ್ಟ್ರಿಯಾದ ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡ್ತಿರುವ ಇಂಡಸ್ಟ್ರಿಯ ಡಿಸ್ಟ್ರಿಬ್ಯೂಟರ್ಸ್ಗಳ ಕೆಲವೊಂದು ಅನುಭವಗಳನ್ನು ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ। पहले मैं मंच में बुलाना चाहूंगा, हमारे साथ हैं अभय उपाध्याय जी, इंडस्ट्रिया से एग्जीक्यूटिव रूबी है और वो सांगली से। स्वागत है अभय जी, मंच आपका है। नमस्ते सर, मेरा नाम अभय उपाध्याय। सभी को मैं नमस्ते बोलता हूँ। सर, मैं अपने खुद घर पे मेरे मिसेस को आई केयर दिया था, तो उनको मैंने आई केयर दिया था। दिक्कत तो कोई नहीं था, कुछ नहीं था सर, लेकिन यूज करने के लिए दिया था। जैसे हमें बोला जाता है कि 35 से आगे आई केयर यूज करना ही चाहिए हर एक लेडीज को। तो मैंने उनको एक बोतल दिया था और उनका थोड़ा सा चिड़चिड़ापन हो रहा था, थोड़ा सा चिड़चिड़ा तो बहुत होता होता था। तो इससे थोड़ा सा एक ही बोतल में सर बहुत सारा चिड़चिड़ापन कम हो गया है। बहुत अच्छा लग रहा है, फील भी बहुत अच्छा कर रहे हैं सर। तो राइट। कंटिन्यू 3 महीना हम लेने वाले हैं सर। सो थैंक यू वेरी मच सर, ಥ್ಯಾಂಕ್ थैंक ಯು यू ಥ್ಯಾಂಕ್ वेरी ಯು मच। ಅಭಯ್ ಜಿ ನಮ್ಮ ಜೊತೆ ಇದ್ರು। ಅಭಯ್ ಉಪಾಧ್ಯಾಯ ಅವರು ಸಾಂಗ್ಲಿಂದ ಅವ್ರು ಹೇಳ್ತಾ ಇದ್ದಾರೆ ಅವರ ವೈಫಿಗೆ ಅವರು ಐ ಕೇರ್ ಅನ್ನು ಕೊಟ್ಟಿದ್ರು। ಯಾವುದೇ ಇಶ್ಯೂ ಇರಲಿಲ್ಲ, ಆದ್ರೆ ಸ್ವಲ್ಪ ಮೂಡ್ ಸ್ವಿಂಗ್ ಆಗ್ತಾ ಇತ್ತು ಅವರಿಗೆ, ಅದಕ್ಕೋಸ್ಕರ ಅವರು ಐ ಕೇರ್ ಅನ್ನು ಕೊಟ್ಟಿದ್ರು। ಒಂದೇ ಬಾಟಲ್ ಮೂಡ್ ಸ್ವಿಂಗ್ ಆಗುವಂತ ತುಂಬಾ ಕಂಟ್ರೋಲಿಗೆ ಬಂದಿದೆ, ಸ್ಟ್ರೆಸ್ ಕಂಟ್ರೋಲಿಗೆ ಬಂದಿದೆ, ಮತ್ತೆ ತುಂಬಾ ಕಾಮ್ ಆಗಿರ್ತಾರೆ, ತುಂಬಾ ಕೂಲ್ ಆಗಿರ್ತಾರೆ। ಅದಕ್ಕೋಸ್ಕರ ಅವರು ಇದನ್ನು 3 ತಿಂಗಳು ಕಂಟಿನ್ಯೂ ಮಾಡುವಂತಹ ಒಂದು ವಿಚಾರದಲ್ಲಿದ್ದಾರೆ। ಇವಾಗ ನಮ್ಮ ಜೊತೆ ಇದ್ದಾರೆ ಯಾದಗಿರಿಯಿಂದ ಮತ್ತೊಬ್ರು ಎಕ್ಸಿಕ್ಯೂಟಿವ್ ರೂಬಿ, ಶ್ರೀಯುತ ಮಲ್ಲಿಕಾರ್ಜುನ್ ಪಟಾಣಿ ಅವರು। ಪಟಾಣಿ ಸರ್, ಸ್ವಾಗತ, ವೇದಿಕೆ ನಿಮ್ದು। ಸರ್ ಎಲ್ಲರಿಗೂ ನಮಸ್ಕಾರ। ಆವಾಜ್ ಕೇಳ್ತಾ ಇದೆ ಸರ್? ಆವಾಜ್ ಕೇಳ್ತಾ ಇದೆ। ನನ್ನ ಹೆಸರು ಮಲ್ಲಿಕಾರ್ಜುನ್ ಪಟ್ನಿ, ಯಾದಗಿರಿ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ। ನಂದೊಂದು ಪೇಷಂಟ್ ಇತ್ತು, ಲೇಡೀಸು, ವಯಸ್ಸು 22। ಅವರಿಗೆ ಮದುವೆಯಾಗಿ 2 ವರ್ಷ ಆಗಿದೆ। ಅವರಿಗೆ ವೈಟ್ ಡಿಸ್ಚಾರ್ಜ್ ಹೋಗ್ತಾ ಇತ್ತು, ಬಟ್ ಹಾಸ್ಪಿಟಲ್ ಎಲ್ಲ ತೋರಿಸಿದ್ರು, ಅವ್ರಿಗೆ ಏನು ಕ್ಯೂರ್ ಆಗಿಲ್ಲ। ಬಟ್ ನಮ್ಮ ಐ ಕೇರ್ ಒಂದು 5 ಬಾಟಲ್ ನಾವು ಕೊಟ್ಟಿದ್ವಿ। ಆ 5 ಬಾಟಲ್ದಾಗ ವೈಟ್ ಡಿಸ್ಚಾರ್ಜ್ ಸ್ಟಾಪ್ ಆಯ್ತು। ಮತ್ತು ಲೇಡೀಸ್ ಪ್ರೆಗ್ನೆಂಟ್ನು ಆಳ ಸರ್, ಈಗ ರನ್ನಿಂಗ್ 5 ಮಂತ್ಸ್। ಇದು ಅಮೇಜಿಂಗ್ ರಿಸಲ್ಟ್ ಅದ ಸರ್ ಐ ಕೇರ್ದು। ಥ್ಯಾಂಕ್ ಯು, ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು, ಇಂಡಸ್ಟ್ರಿಯಲ್ ಕಂಪ್ನಿಗೂ ಧನ್ಯವಾದಗಳು। ಥ್ಯಾಂಕ್ ಯು। थैंक यू मल्लिकार्जुन पटाने जी। हमारे साथ है मल्लिकार्जुन पटाने जी यादगिरी से, जिन्होंने आई केयर का टेस्टिमोनी को हमारे सामने रखा था। उन्होंने 22 साल उम्र के एक लेडीज को आई केयर दिया था। उनको वाइट डिस्चार्ज, उनको शादी हुई थी, लेकिन पिछले 2 साल से उनको वाइट डिस्चार्ज की इश्यू थी। इवन तो 2 साल होने हुए थे, लेकिन शादी होके भी कंसीव नहीं हुए थे। तो ये वाइट डिस्चार्ज का इश्यू अभी कंप्लीटली रुक गया और अभी कंसीव हो गए हैं और 5 महीने के वो अभी प्रेग्नेंट है। प्रोडक्ट टेस्टिमोनी को शेयर किया था आई केयर के बारे में मिस्टर मल्लिकार्जुन पटाने ने ಫ್ರಮ್ ಯಾದಗಿರಿ। ಇವಾಗ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಶಾಲಿನಿ ಕುಶಾಲ್ ಗೌಡ ಅವರು ಮೈಸೂರಿಂದ। ಅವರು ಇಂಡಸ್ಟ್ರಿಯಾದಲ್ಲಿ ಸ್ಟಾರ್ 250 ಆಗಿದ್ದಾರೆ। ಶಾಲಿನಿ ಕುಶಾಲ್ ಗೌಡ ಅವರು, ಸ್ವಾಗತ, ವೇದಿಕೆ ನಿಮ್ದು। ನಮಸ್ತೆ ಸರ್, ಶಾಲಿನಿ ಕುಶಲ್ ಗೌಡ ಅಂತ ಮೈಸೂರಿಂದ ಮಾತಾಡ್ತಾ ಇರೋದು। ಸರ್, ನನಗೆ ಪೈಲ್ಸ್ ಪ್ರಾಬ್ಲಮ್ ಇತ್ತು ಸರ್। ನಂಗೆ ಇವಾಗ ಪೈಲ್ಸ್ ಪ್ರಾಬ್ಲಮ್ ಇಂದ ನಾನು ಮುಕ್ತಿ ಆಗಿದ್ದೀನಿ ಸರ್। ನಾನು ಯಾವುದೇ ರೀತಿ ಮೆಡಿಸಿನ್ಸ್ ತಗೊಂಡಿಲ್ಲ ಪೈಲ್ಸ್ಗೆ, ಬರೀ ಐ ಪಲ್ಸ್ ಇಂದಾನೆ ಸರ್ ನಾನು ಇವಾಗ ತುಂಬಾ ಕ್ಯೂರ್ ಆಗಿದೆ ಸರ್, ಆರಾಮಿದ್ದೀನಿ ಸರ್ ಈಗ। ಎಷ್ಟು ಥ್ಯಾಂಕ್ ಯು ತಗೊಂಡ್ರಿ, ಎಷ್ಟು ತಿಂಗಳು ತಗೊಳ್ಬೇಕಾಯ್ತು? ಸರ್, ಇಲ್ಲ ನಾನು ಈಗಲೂ ಕಂಟಿನ್ಯೂಸ್ ಆಗಿ ತಗೊಂತಾ ಇದ್ದೀನಿ, ಬೇರೆ ಇಶ್ಯೂ ಇಂದ ಇದೀನಿ। ಹಾಗಾಗಿ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸರ್। ಅದ್ರ ಜೊತೆ ಗ್ಯಾಸ್ಟ್ರಿಕ್ ನಂಗೆ ತುಂಬಾ ಕಮ್ಮಿ ಆಗಿದೆ, ಈಗ ಆರಾಮಿದ್ದೀನಿ ಸರ್ ನಾನು ಇವಾಗ। ಅದರಿಂದ ಯಾವುದೇ ಪ್ರಾಬ್ಲಮ್ ಎಷ್ಟು ಇಲ್ಲ ನನಗೆ। ತಿಂಗಳಿಂದ ತಗೊಳ್ತಾ ಇದ್ರೆ, ಎಷ್ಟು ಟೈಮ್ ಆಯ್ತು, ಅಂದಾಜು ಎಷ್ಟು ಬಾಟಲ್ ಬೇಕಾಯ್ತು ನಿಮ್ಗೆ? ಅಂದ್ರೆ ನನಗೆ 3-4 ಮಂತ್ಸ್ಗೆ ನನಗೆ ರಿಸಲ್ಟ್ ಸಿಕ್ತು ಸರ್ ನನಗೆ। ಓಕೆ, ಥ್ಯಾಂಕ್ ಯು ನಾನು ಥ್ಯಾಂಕ್ ಯು ಇವಾಗ್ಲೂ ಐ ಪಲ್ಸ್ ಯೂಸ್ ಮಾಡ್ತಾ ಇದ್ದೀನಿ ಸರ್, ಚೆನ್ನಾಗಿದೆ ಸರ್, ರಿಸಲ್ಟ್ ಚೆನ್ನಾಗಿದೆ। ಥ್ಯಾಂಕ್ ಯು ಥ್ಯಾಂಕ್ ಯು थैंक यू सर। थैंक यू। हमारे साथ थे शालिनी कुशाल गौड़ा जी मैसूर से, जिन्होंने आई पल्स के बारे में हमारे सामने टेस्टिमनी को शेयर किया है। वो उनकी खुद की टेस्टिमनी है और उन्होंने बताया यहाँ पे कि उनको पाइल्स का इश्यू था और उसके लिए उन्होंने कोई इलाज नहीं किया था। आई पल्स पिछले 3-4 महीने से रेगुलरली ले रहे हैं और उनका पाइल्स का जो भी इश्यू है वो कंप्लीटली हील हो गया और अभी बहुत बेटर फील कर रहे हैं और अभी भी वो कंटिन्यू कर रहे हैं। प्रोडक्ट टेस्टिमनी को शेयर किया था मिसेस शालिनी कुशल गौड़ा फ्रॉम मैसूर। ಇವಾಗ ನಮ್ಮ ಜೊತೆ ಇದ್ದಾರೆ ಹೊನ್ನಾವರದಿಂದ ಸ್ಟಾರ್ 500 ಆಗಿರೋರು ಶ್ರೀಮತಿ ಸಾವಿತ್ರಿ ಶಂಕರ್ ಭಟ್। ಸಾವಿತ್ರಿ ಶಂಕರ್ ಭಟ್ ಅವರು, ಸ್ವಾಗತ, ವೇದಿಕೆ ನಿಮ್ದು। ಎಲ್ಲರಿಗೆ ನಮಸ್ಕಾರ ಸರ್, ನಮಸ್ತೆ। ನನ್ನ ಹೆಸರು ಸಾವಿತ್ರಿ ಭಟ್, ಹೊನ್ನಾವರದಿಂದ।
ಸರ್ ನಾನು ಐ ಕೇರ್ ಟೆಸ್ಟ್ ಮನಿ ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದೇನೆ. ನಮ್ಮ ಸಂಬಂಧಿಕರು ಸರ್, ಅವರಿಗೆ ತುಂಬಾ ಸೊಂಟ ನೋವು, ಮತ್ತೆ ಮೈಗ್ರೇನ್ ಸಮಸ್ಯೆನೇ ಇತ್ತು ಸರ್ ಅವ್ರಿಗೆ. ಮತ್ತೆ ಅವ್ರಿಗೆ ತಲೆನೋವು, ಅರ್ಧ ತಲೆನೋವು ಅಂತಾರೆ ಸರ್ ನಮ್ಮಲ್ಲಿ, ಹಾಫ್ ಈ ಕಡೆ ಅಷ್ಟೇ ತಲೆನೋವು. ಏನು ಕೆಲಸ ಮಾಡ್ಲಿಕ್ಕೆ ಎಲ್ಲದಕ್ಕೂ ಸ್ವಲ್ಪ ತೊಂದರೆ ಆಗ್ತಿತ್ತು ಅವರಿಗೆ. ಕೊನೆಗೆ ಅವ್ರು ಏನ್ ಮಾಡಿದ್ರು, ನಾನು ಸುಮಾರು 1 ಲಕ್ಷ ಮೇಲೆ ಖರ್ಚು ಮಾಡಿದ್ರು ಸರ್ ಅವರು. ಏನು ಕಡಿಮೆ ಆಗಿಲ್ಲ. ಎಲ್ಲ ಕಡೆ ಮಂಗಳೂರು, ಬೆಂಗಳೂರು ಎಲ್ಲ ಕಡೆ ಟೆಸ್ಟ್ ಮಾಡಿದ್ದಾರೆ, ಅವ್ರಿಗೆ ಏನು ಕಡಿಮೆನೇ ಆಗಿಲ್ಲ ಸರ್. ಅವಾಗ ನಾನು ಹೇಳಿದೆ, ನಮ್ದೊಂದು ಐ ಕೇರ್ ಇದೆ ಸರ್, ಐ ಕೇರ್ ನಲ್ಲಿ ಎಲ್ಲವೂ ಕಡಿಮೆ ಆಯ್ತು ಸರ್. ಮತ್ತೆ ಒಂದು ಬಾಟ್ಲೆ ಮಾತ್ರ ಐಪಲ್ಸ್ ಕೊಟ್ಟಿದೆ. ಐ ಕೇರ್ ನಿಂದ 8 ಬಾಟ್ಲೆ ಐ ಕೇರ್ ಕೊಟ್ಟಿದೆ ಸರ್. ಪೂರ್ತಿ ಸಮಸ್ಯೆಯಿಂದ ಪರಿಹಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್ ನಮ್ಮ ಪ್ರಾಡಕ್ಟ್. ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ. ನಾವು ಇಂದ ಸೇವಾ ಕಂಪನಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ರೀತಿ ನಂಗೆ ಅವಕಾಶ ಕೊಟ್ಟಂತಹ ನಿಮಗೂ ಧನ್ಯವಾದಗಳು ಸರ್. ಸರ್ ಇನ್ನೊಂದು ಟೆಸ್ಟ್ ಮನಿ ಹೇಳ್ತೇನೆ ಸರ್. ಓಕೆ, ಗ್ಯಾಪ್ ಬಿಡ್ಬೇಕಾ? ಹೇಳಿ. ನಮ್ಮಲ್ಲಿ ಒಬ್ರು ಸಂಬಂಧಿಕರು, ಅವ್ರು ಮಂಗಳೂರಿನವರು, ನಮ್ಮ ಮಾವನ ಮಗಳೇ ಸರ್ ಅವರು. ಅವರಿಗೆ ಸೋರಿಯಾಸಿಸ್ ಸಮಸ್ಯೆ ಇತ್ತು. ಕಾಲ್ ಗಂಟು ದಪ್ಪಾಗುದು, ಕುತ್ಕೊಳ್ಳಿಕ್ಕೆ ಹೇಳಲಿಕ್ಕೆ ಆಗುದಿಲ್ಲಾಗಿತ್ತು ಸರ್ ಅವರಿಗೆ. 50 ವರ್ಷ. ಅವರು ಊರಿಗೆ ಬರೋದು ಕಡಿಮೆ ಮಾಡ್ಬಿಟ್ರು, ಬರ್ಲಿಕ್ಕೆ ಆಗುದಿಲ್ಲ, ತೊಂದರೆ ಕುತ್ಕೊಂಡು ಹೋಗ್ಲಿಕ್ಕೂ ಆಗುದಿಲ್ಲ, ಅವ್ರಿಗೆ ಅಷ್ಟು ಸಮಸ್ಯೆ ಇತ್ತು. ಅವರು 7 ಬಾಟ್ಲಿ ಐಪಲ್ಸ್ ತಗೊಂಡಿದ್ದಾರೆ ಸರ್. ಅವ್ರು ತುಂಬಾ ಖರ್ಚು ಮಾಡಿದ್ದಾರೆ ಸರ್. ಖರ್ಚು ಮಾಡಿದ್ರೆ ಸಾಧ್ಯ ಇಲ್ಲ, ಅವ್ರ ಗಂಡ ಎಷ್ಟೇ ಖರ್ಚಾಗಿ ನನ್ನ ಹೆಂಡತಿ ಕಡಿಮೆ ಮಾಡ್ಕೊಡು ಅಂತ ಹೇಳಿದ್ರು. ನಮ್ಮ ಐಪಲ್ಸ್ 7 ಬಾಟ್ಲಿಯಿಂದ ಅವರಿಗೆ ತುಂಬಾ ಕ್ಲಿಯರ್ ಆಗಿ ಎಲ್ಲ ರಿಸಲ್ಟ್ ಚೆನ್ನಾಗಿ ಬಂತು. ಕಡಿಮೆ ಆಗಿದ್ದೆಲ್ಲ ಬೇರೆಯವರಿಗೆಲ್ಲ ಹೇಳ್ತಾ ಇದ್ದಾರೆ ಸರ್, ಇಂತ ಒಳ್ಳೆ ಪ್ರಾಜೆಕ್ಟ್ ಅಂತ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಇಷ್ಟು ಒಳ್ಳೆ ಪ್ರಾಜೆಕ್ಟ್ ನಮ್ಗೆ ಅವಕಾಶ ಕೊಡ ನಿಮಗೂ ಧನ್ಯವಾದಗಳು. ನಮ್ಮ ಕಂಪನಿಗಳಿಗೆ ಸರ್ ತುಂಬಾ ಧನ್ಯವಾದ ಹೇಳ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟೀಚರ್ ಅವರೇ. ನೀವು ಫಸ್ಟ್ ಐ ಕೇರ್ ಟೆಸ್ಟ್ ಮನಿ ಹೇಳಿದ್ರೆ ಅವರಿಗೆ ಎಷ್ಟು ಏಜ್ ಆಗಿತ್ತು? ಅವರಿಗೆ 42. ओके, थैंक यू टीचर और हमारे साथ है सावित्री शंकर भट्ट जी होन्नावर से, जिन्होंने 2 टेस्टिमनी को हमारे सामने रखा था। पहला टेस्टिमनी है 42 के उम्र के एक लेडीज है जिनको कमर में भी दर्द था और माइग्रेन भी था, जिसको नॉर्मल इनकी भाषा में आधा सिर दुखना ऐसा बात किया जा रहा था। और उसी के साथ साथ वो सही से कुछ काम ही कर नहीं पा रहे थे, कोई काम पे फोकस ही नहीं कर पा रहे थे क्योंकि ये सर दर्द उतना ज्यादा था। और उन्होंने बहुत सारा पैसा खर्चा किया मैंगलोर में जितने भी हॉस्पिटल है सब जगह पे हो गए, अलग अलग पैसा खर्चा किया, लेकिन कुछ काम नहीं हुआ। फिर सावित्री शंकर भट्ट जी ने उनको आई केयर दिया था। उन्होंने 8 बॉटल आईपल्स अभी खत्म किए हैं और 1 बॉटल आईपल्स कंप्लीट किया है। और भी उनको कोई भी माइग्रेन का इश्यू नहीं है, कोई सर दर्द नहीं है, और बल्कि उनको अभी जो कमर दर्द था वो भी गायब हुआ है। प्रोडक्ट टेस्टिमनी को शेयर किया था सावित्री शंकर भट्ट फ्रॉम होन्नावर। सावित्री शंकर भट्ट जी ने हमारे सामने और एक टेस्टिमनी को भी शेयर किया था, वो है सोरियासिस का, जिनका उम्र है 50। वो भी एक लेडीज है जिनको आईपल्स दिया था। उनके पैरों पे बहुत सारे सोरियासिस के वजह से इश्यूज थे, वो सही से बैठ नहीं पा रहे थे, बहुत तकलीफ को झेल रहे थे। उनके पति ने उनके लिए अलग अलग जगहों पे ट्रीटमेंट किया, लेकिन कोई कमी नहीं हुई। वो पैसा खर्चा करने के लिए और भी तैयार थे, लेकिन इतना खर्चा करने के बावजूद भी उनको कोई रिजल्ट नहीं मिला। लेकिन सावित्री शंकर भट्ट जी ने उनको आईपल्स दिया था और 7 आईपल्स उन्होंने खत्म किए हैं। अभी उनका बहुत सारे प्रॉब्लम सॉल्व हो गए हैं और वो बेटर फील कर रहे हैं। प्रोडक्ट टेस्टिमनी को शेयर किया था सावित्री शंकर भट्ट फ्रॉम होन्नावर। अभी हमारे साथ है वंस अगेन रूबी एग्जीक्यूटिव अभय उपाध्याय जी सांगली से। अभय सर स्वागत है, मंच आपका है। नमस्ते सर, सभी को नमस्ते। मेरा नाम अभय उपाध्याय, मैं सांगली महाराष्ट्र से हूँ सर। मैंने एक 43 एज के लेडीज को जिनको कैंसर हुआ है उनको आईपल्स दिया था सर। अभी करीबन 2 बोतल उनका हो गया सर। लेकिन 2 बोतल में ऐसा रिजल्ट आया सर, आज ही उन्होंने मेरे को खुद आके घर पे आके बता के गए कि आपका आईपल्स काम कर रहा है। पहले 1 बोतल में तो कुछ थोड़ा बहुत 10% आया था, लेकिन अभी वो जो बात नहीं कर पाते थे, आवाज नहीं निकलता था, वो आज आवाज थोड़ा थोड़ा निकल रहा है। और ये मैंने तो उनको बोल दिया कि आपको आईपल्स ही काम करेगा ठीक तरह से। जैसे हुआ कि 4था स्टेज का कैंसर रहने की वजह से मेडिसिन, दूसरा मेडिसिन बोले तो दवाखाना वाले डॉक्टर ने तो हाथ ही उठा दिया, वो बोले हमारे पास कुछ नहीं होगा। तो घर पे लेके आए, उन्होंने आईपल्स ही शुरू किया है सर, और कंटिन्यू करने वाले सर आईपल्स, ऐसे उनके बातों से लगा। थैंक यू वेरी मच सर।
कंपनी को भी धन्यवाद और आपको भी बहुत धन्यवाद सर। थैंक यू सर। ये कैंसर उनको कहाँ पे हुआ था लंग्स कैंसर है सर। और अभी पूरा स्प्रेड हुआ है? हाँ सर। कीमो वगैरह किया है लेकिन फिर भी स्प्रेड हुआ है? हाँ सर, स्प्रेड हो रहा है। आवाज भी टोटली बंद हो गया था सर उनका, लेकिन दूसरे बोतल में थोड़ा थोड़ा सा आवाज आ रहा है सर। जी, थैंक यू थैंक यू। ये थैंक यू सर। जेंट्स है क्या लेडीज है? लेडीज है सर, लेडीज है। लेडीज है, अच्छा। 43 एज। 43. ನಮ್ಮ ಜೊತೆ ಇದ್ರು ಶ್ರೀಯುತ ಅಭಯ್ ಉಪಾಧ್ಯಾಯ ಅವರು ಸಾಂಗ್ಲಿಂದ. ಅವರು 43 ವರ್ಷದ ಲೇಡೀಸಿಗೆ ಐಪಲ್ಸ್ ಅನ್ನು ಕೊಟ್ಟಿದ್ರು. ಅವರಿಗೆ ಕ್ಯಾನ್ಸರ್ ಡಿಟೆಕ್ಟ್ ಆಗಿತ್ತು. ಕ್ಯಾನ್ಸರ್, ಲಂಗ್ಸ್ ಕ್ಯಾನ್ಸರ್ ಆಗಿತ್ತು. 3-4 ಸೀಕ್ವೆನ್ಸ್ಗಳಲ್ಲಿ ಅವರಿಗೆ ಇವಾಗ 4th ಸ್ಟೇಜ್ಗೆ ರೀಚ್ ಆಗಿದೆ. ನಿಯರ್ ಬೈ ಬಹಳಷ್ಟು ಡಾಕ್ಟರ್ಸ್ಗಳು ಇವಾಗ ಮೆಡಿಸಿನ್ ಕೊಡಕ್ಕೆ ಹಿಂಜರಿತಾ ಇದ್ದಾರೆ. ಇನ್ಫ್ಯಾಕ್ಟ್ ಮೆಡಿಸಿನ್ ಕೊಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವ್ರ ಮನೆ ಕರ್ಕೊಂಡ್ ಬಂದಿದ್ದಾರೆ. ಆದ್ರೆ ಪ್ಯಾರಲ್ ಆಗಿ ಅವ್ರು ಐಪಲ್ಸ್ ಕೊಡಕ್ ಸ್ಟಾರ್ಟ್ ಮಾಡಿದ ನಂತರ ಅವರ ವಾಯ್ಸ್ ಕಂಪ್ಲೀಟ್ಲಿ ನಿಂತು ಹೋಗಿತ್ತು, ಮಾತಾಡಕ್ ಆಗ್ತಾ ಇಲ್ಲ. ಇವಾಗ ಐಪಲ್ಸ್ ತಗೊಂಡು 2 ಬಾಟ್ಲಲ್ಲಿ ಅವರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ತುಂಬಾ ಇಂಪ್ರೂವ್ಮೆಂಟ್ ಆಗಕ್ ಸ್ಟಾರ್ಟ್ ಆಗಿದೆ. ಇವಾಗ ಅವರು ಕಂಪ್ಲೀಟ್ಲಿ ಐಪಲ್ಸ್ ಮೇಲೆ ಕೂಡ ಅವರು ರಿಲೈ ಆಗಿದ್ದಾರೆ. ಪ್ರಾಡಕ್ಟ್ ಟೆಸ್ಟಿಮನಿ ಶೇರ್ ಮಾಡಿದವರು ಶ್ರೀಯುತ ಅಭಯ್ ಉಪಾಧ್ಯಾಯ ಅವರು ಸಾಂಗ್ಲಿಯಿಂದ. ಇವಾಗ ನಮ್ಮ ಜೊತೆ ಇದ್ದಾರೆ ಯಾದಗಿರಿಯಿಂದ ರೂಬಿ ಎಕ್ಸಿಕ್ಯೂಟಿವ್ ಶ್ರೀಯುತ ಮಲ್ಲಿಕಾರ್ಜುನ್ ಪಟಾಣಿ ಅವರು. ಮಲ್ಲಿಕಾರ್ಜುನ್ ಪಟಾಣಿ ಸರ್, ಸ್ವಾಗತ, ವೇದಿಕೆ ನಿಮ್ದು. ಸರ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಪಟೇಲ್. ಯಾದಗಿರಿ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ. 60 ಅವರಿಗೆ ಶುಗರ್ ಇತ್ತು. ನಾ ಕೊಡಕ್ಕಿಂತ ಮೊದ್ಲ 250 ಆಫ್ಟರ್ ಫುಡ್ ಇತ್ತು. ಮತ್ತ ಬಿಫೋರ್ ಫುಡ್ 130 ಇತ್ತು ಸರ್. ನಾವು 1 ಬಾಕ್ಸ್ ಕೊಟ್ಟಿದಾಗ ಅವ್ರ ಶುಗರ್ ಏನಾಗ್ತಂದ್ರ ಬಿಫೋರ್ ಫಾಸ್ಟ್ 117 ಮತ್ತ ಆಫ್ಟರ್ ಫಾಸ್ಟ್ ಫುಡ್ 207 ಆಗ್ಯದ ಸರ್. ಇದು ಅಮೇಜಿಂಗ್ ರಿಸಲ್ಟ್. ಮತ್ತೆ 2ನೇ ಬಾಕ್ಸ್ ಬಿ ನಾ ಈಗ ಪ್ರಮೋಟ್ ಮಾಡೀನಿ, ತಗೊಡಾರ ಸರ್. 60 ವರ್ಷದ ಲೇಡೀಸ್ ಜೆಂಟ್ಸ್ ಅವರು ಈಗ ಯೂಸ್ ಮಾಡ್ಲತ್ತಾರ. ಅಮೇಜಿಂಗ್ ರಿಸಲ್ಟ್ ಸರ್. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟು ನಿಮಗೂ ಧನ್ಯವಾದಗಳು. जेंट्स सर, जेंट्स सर, जेंट्स सर। थैंक यू। हमारे साथ है हेलो, मलिक पटानी जी यादगिरी से, कैसा है सर? अभी 60 की उम्र के एक जेंट्स को उन्होंने आई कॉफी दिया था और उनका शुगर था पहले बिफोर फूड 130 और आफ्टर फूड 250 था। आई कॉफी लेके एक बॉक्स अभी खत्म हुआ है और उनका शुगर पहले 117 हुआ है और आफ्टर फूड अभी 207 हुआ है। ये सिर्फ एक ही आई कॉफ का रिजल्ट है और अभी भी और भी वो लेने वाले, कंटिन्यू करने वाले। प्रोडक्ट टेस्टिंग को शेयर किया था मिस्टर मल्लिकार्जुन पटाने जी फ्रॉम यादगिरी। ಇವಾಗ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಲಕ್ಷ್ಮಿ ಅವರು, ಬ್ಯಾಂಗ್ಳೂರಿಂದ. ಲಕ್ಷ್ಮಿ ಅವರಿಗೆ ಸ್ವಾಗತ, ವೇದಿಕೆ ನಿಮ್ದು. ಥ್ಯಾಂಕ್ ಯು ಸರ್. ನನ್ನ ಹೆಸರು ಲಕ್ಷ್ಮಿ ಅಂತ ಹೇಳಿ ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ಈಗ ಒಬ್ಬರಿಗೆ ಕ್ಯಾನ್ಸರ್ ಇತ್ತು ಸರ್. ಇವಾಗ 6 ತಿಂಗಳಿಂದ ಕ್ಯಾನ್ಸರ್ ಇತ್ತು. ಮತ್ತೆ ಊಟ ಮಾಡ್ತಿರ್ಲಿಲ್ಲ ಅವರು. ಮತ್ತೆ ಹೊಟ್ಟೆ ಉಬ್ಬರ ಎಲ್ಲ ಇತ್ತು. ಅವ್ರಿಗೆ ಗ್ಯಾಸ್ಟ್ರಿಕ್ ಎಲ್ಲ ಜಾಸ್ತಿ ಇತ್ತು. ಇವಾಗ ಐಪಲ್ಸ್ ಕೊಟ್ಮೇಲೆ ಅವ್ರಿಗೆ ಸ್ವಲ್ಪ ಕ್ಯೂರ್ ಅನ್ನಿಸ್ತಿದೆ. ಊಟನೂ ಮಾಡ್ತಿದ್ದಾರೆ, ಚೆನ್ನಾಗೂ ಇದ್ದಾರೆ ಸರ್. ಇವಾಗ ಎಷ್ಟು ಐಪಲ್ಸ್ ಕೊಟ್ಟಿದ್ದೀರಾ? ನಾನು 5 ಐಪಲ್ಸ್ ಕೊಟ್ಟಿದ್ದೀನಿ ಸರ್ ಅವ್ರಿಗೆ. ಮತ್ತೆ ಅವ್ರ ವಯಸ್ಸು? ಅವ್ರಿಗೆ ಇವಾಗ 50 ಇದೆ ಸರ್. ಅವ್ರಿಗೆ ಜೆಂಟ್ಸ್ ಅಲ್ಲಿ ಲೇಡೀಸಾ? ಜೆಂಟ್ಸ್ ಸರ್. ಓಕೆ. ಅವ್ರು ಬೇರೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರಾ? ಹಾ ಸರ್, ತಗೊಳ್ತಿದ್ದಾರೆ ಸರ್ ಅವ್ರು ಬೇರೆ ಕಡೆ. ಓಕೆ. ಯಾವ ಸ್ಟೇಜ್ ಅಲ್ಲಿ? ಐಪಲ್ಸ್ ಕೊಟ್ಮೇಲೆ ಅವ್ರಿಗೆ ಸ್ವಲ್ಪ ಹೊಟ್ಟೆ ಹಸಿವು ಆಗ್ತಿದೆ, ಊಟನೂ ಮಾಡ್ತಿದ್ದಾರೆ ಸರ್ ಅವರು. ಓಕೆ. ಹಾ ಸರ್. ಯಾವ ಸ್ಟೇಜ್ ಅಲ್ಲಿ ಇದೆ, ಏನಾದ್ರು ಐಡಿಯಾ ಇದೆಯಾ? ಈಗ ಗೊತ್ತಾಗುತ್ತೆ सर, ಬರವರ ಗೊತ್ತಾಗುತ್ತೆ सर ನಮಗೆ. ओके, ओके, थैंक यू। थैंक यू लक्ष्मी। और हमारे साथ है लक्ष्मी जी बैंगलोर से, जिन्होंने 50 की उम्र के एक जेंट्स के बारे में यहाँ पे टेस्टिमनी शेयर किया है और उनको आईपल्स दिया गया था और आईपल्स के बारे में टेस्टिमनी है। जिस शख्स था उनको कैंसर हुआ था और कैंसर का ट्रीटमेंट भी चालू है, लेकिन उनके वजह से उनको गैस्ट्रिक भी बढ़ गया था और खाना भी नहीं खा पा रहे थे बॉडी के अंदर, और जिसके वजह से बहुत तकलीफ को झेल रहे थे। आईपल्स लेके अभी 5 बॉटल खत्म हो चुके हैं। अभी उनका जो गैस्ट्रिक का प्रॉब्लम है वो बहुत कम हो गया और वो अभी खाना खा पा रहे हैं और अपना बेटर फील कर रहे हैं और आईपल्स लेना उन्होंने कंटिन्यू किया है। ये टेस्टिमनी शेयर किया था
ಮಿಸಸ್ ಲಕ್ಷ್ಮೀ ಜಿ ಬ್ಯಾಂಗ್ಳೂರ್ ಸೆ. ಈಗ ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗದಿಂದ ಶ್ರೀಯುತ ಸುರೇಶ್ ಕುಮಾರ್ ಅವರು. ಸುರೇಶ್ ಕುಮಾರ್ ಅವರೇ, ಸ್ವಾಗತ ನಿಮ್ಗೆ, ವೇದಿಕೆ ನಿಮ್ದು. 48 ವರ್ಷದ ಹೆಣ್ಮಗಳಿಗೆ ನಾನು ಐ ಕಾಫಿ ಕೊಟ್ಟಿದ್ದೀನಿ. ಅವ್ರ ಐ ಕಾಫಿಯಿಂದ ಈಗಾಗಲೇ 150 ಇಳಿಸಿದ್ದಾರೆ. 350 ಇತ್ತು ಶುಗರ್ದು, 150 ಬರ್ತಾ ಇದೆ, ನಾರ್ಮಲ್ ಆಗಿದೆ, ನಾನು ಸಂತೋಷವಾಗಿದ್ದೀನಿ ಅಂತ. ಅವ್ರ ಯಜಮಾನರಿಗೆ ಗ್ಯಾಂಗ್ರೀನ್ ಆಗಿತ್ತು. ನಾವು ಐ ಕಾಫಿ ಕೊಟ್ಟಿದ್ದೆ, ಈಗ 3-4 ತಿಂಗಳ ಹಿಂದೆಯಿಂದ ತಗೊಳ್ತಾ ಇದ್ದಾರೆ ಅವರು. ಈಗಾಗಲೇ 3ನೇದವ್ರು ತಗೊಳ್ತಾ ಇರೋದು. ತುಂಬಾ ಚೆನ್ನಾಗಿ ಅದು ಕೂಡ ಹೀಲಪ್ ಆಗ್ತಾ ಇದೆ ಅಂತ ಹೇಳಿ ನಮ್ಗೆ ತಿಳಿಸಿದ್ದಾರೆ. ಹಂಗಾಗಿ ತುಂಬಾ ಚೆನ್ನಾಗಿದೆ. ಐ ಕಾಫಿ ಎಲ್ಲರೂ ತಗೊಳ್ಬಹುದು. ಐ ಪ್ಲಸ್ ಅಂತೂ ಬೆಸ್ಟ್ ಅಂದ್ರೆ ಬೆಸ್ಟ್ ಅಂತ ಹೇಳ್ಬಹುದು. ಇದಿಷ್ಟು ನನ್ನ ಒಂದು ಟೆಸ್ಟಿಮೋನಿ. ಥ್ಯಾಂಕ್ ಯು ಸುರೇಶ್ ಕುಮಾರ್ ಅವರೇ. ಈ 48 ವರ್ಷದ ಲೇಡೀಸ್ಗೆ ನೀವು ಐ ಕಾಫಿ ಕೊಟ್ಟಿದ್ರೆ ಅವ್ರಿಗೆ ಎಷ್ಟು ಕಾಫಿ ಕೊಟ್ಟಿರ್ಬೋದು ಇಲ್ಲಿ ತನಕ? ಎರಡನೇದು ತಗೋತಾರೆ, ಎರಡನೇ ತಗೊಳ್ತಾ ಇದ್ದಾರೆ. ಈಗ ಎರಡನೇ ತಗೊಳ್ತಾ ಇದ್ದಾರೆ. ओके फाइन. ಹೌದು. थैंक यू सुरेश जी. हमारे साथ थे सुरेश जी बैंगलोर से, जिन्होंने कहा कि उन्होंने 48 की उम्र के एक लेडीज को आई कॉफी दिया था. उनको शुगर का इश्यू था जो पहले 350 था. आई कॉफी ब्लैक को उनको दिया गया था. अभी दूसरा आई कॉफी बॉक्स चालू है और उनका 350 से उतर के अभी 150 आया है. और ये कहानी शुरू हुई थी उनके हस्बैंड से, जिनको आई कॉफी एक्चुअली 3 महीने पहले ही देना शुरू किया था, जिनको गैंग्रीन हुआ था और गैंग्रीन से वो बहुत कुछ तकलीफ को झेल रहे थे. लेकिन 3 महीने से आई कॉफी लेते रहते, जितने इंजुरीज जो हुए थे गैंग्रीन के वजह से वो सारे अभी हील होने शुरू हो चुके हैं. और उन्होंने अपने वाइफ को भी ये टेस्टिमनी शेयर किया था. आई कॉफी को दिया था तो वाइफ का भी रिजल्ट मिलना शुरू हो चुका है. अभी हमारे साथ हैं डॉक्टर वैजनाथ दलवी जी, रूबी एग्जीक्यूटिव इंडस्ट्री से, और वो है मुंबई से. डॉक्टर साहब, स्वागत है आपको, मंच आपका. सभी को नमस्ते. मैंने एक लेडी को आई केयर दिया था जो 38 एज की है. उनको पीसीओडी का बहुत इशू था. मतलब इनका थोड़ा सा खोल के बताता हूँ, क्योंकि जब ब्लीडिंग होता था तो 7 से 9 दिन तक उनको ब्लीडिंग होता था, और उसके वजह से उनका जो एचपी है वो भी कम होता था. और उसके बाद में फिर उनका बीपी भी लो हो जाता था, हीमोग्लोबिन और ब्लड प्रेशर दोनों कम हो जाता था. तो उनको हमेशा महीने में एक बार वो सलाइन के द्वारा ग्लूकोज वगैरह चढ़ाना पड़ता था, साथ में इंजेक्शन देना पड़ता था जो ब्लड ये होने के लिए, बढ़ने के लिए. और ऑलरेडी वो एक हेल्थ में काम कर रही थी, तो नर्स है, वो गवर्नमेंट के नर्स है, फिर भी उनका प्रॉब्लम सॉल्व नहीं हो रहा था. लेकिन हमने जब आई केयर चालू किया तो उन्होंने 2 महीने तक आई केयर कंटिन्यू किया, और उसके बाद में मेरे से भी उनका नंबर निकल गया और उन्होंने भी कांटेक्ट नहीं किया. और उसके बाद में कम से कम 9-10 महीने के बाद उन्होंने मुझे कांटेक्ट किया और बोला कि मेरा तो प्रॉब्लम पूरा कब का खत्म हो गया और मेरे बहन को चाहिए, अभी उनके लिए कुछ सजेस्ट करो. इसके लिए उन्होंने फोन किया था. और उन्होंने और भी एक हेल्थ के लिए एक आई पल्स लिया है. थैंक यू सर. मैं वैजनाथ दलवी, कल्याण, मुंबई से हूँ. थैंक यू सर. थैंक यू डॉक्टर और साहब. एक है सर, जी, और एक है मेरे पास एक पेशेंट आए थे, मुझे दिखाने के लिए आए थे. उनको वन साइड पैरालिसिस हुआ था, और पैरालिसिस होके कुछ 3-4 दिन ही हुए थे. थोड़ा सा मतलब कुछ ब्रेन स्ट्रोक के जैसा आया था, और पूरा एक साइड का मुंह टेढ़ा हो गया था. वो बात नहीं कर पाते थे ठीक से, बात करते थे लेकिन बात समझ में नहीं आती थी. उसके साथ में वो स्माइल नहीं कर पाते थे, और एक साइड की आंख जो है वो बार बार पलक झपकते रहती थी जब बात करने जाते तो, और स्पीड में होता था वो सब. लेकिन हमने आईपल्स दिया और 10 दिन तक उन्होंने आईपल्स कंटिन्यू किया. उसके बाद में मैंने वापस उनको कुछ सवाल किए और वगैरह. वो होने के बाद में ध्यान में आया कि जो आंखें बार बार पलक झपक रही थी वो बंद हो गई है. उसके साथ में और जो एक साइड में मुंह टेढ़ा हो गया था वो भी थोड़ा सा कम हो गया. और यहाँ पे जो आईब्रो बहुत सारा उड़ता था उनका, तो हमको तो नजर में नहीं आता था, लेकिन लोग बोल रहे थे कि आईब्रो एक और आंख के नीचे का जो गाल का जो भाग है वो बहुत सारा ऊपर नीचे होता था, तो वो भी स्टॉप हो गया.
और साथ में उनका जो स्माइल गया हुआ था वो स्माइल वापस से आ गया है, वो स्माइल कर पा रहे हैं। और कम से कम एक ही आईपल्स में कुछ 20 to 30% उनको रिजल्ट आया है। वापस उन्होंने एक आईपल्स और कॉफी दोनों साथ में लेके गए और अच्छा रिजल्ट है। कल्याण मुंबई से वैजनाथ दळवी, थैंक यू सर। ಥ್ಯಾಂಕ್ ಯು ಡಾಕ್ಟರ್ ಸಾಬ್. ಸೊ ನಮ್ಮ ಜೊತೆ ಇದ್ದು ಡಾಕ್ಟರ್ ವೈಜನಾಥ್ ದಲ್ವಿ ಅವರು ಮುಂಬೈಯಿಂದ. ಅವರು ಒಂದು ಐ ಕೇರ್ ಟೆಸ್ಟಿಮಿನಿಯನ್ನು ಕೊಟ್ಟಿದ್ರು. ಇದು ಬಂದ್ಬಿಟ್ಟು 38 ವರ್ಷದ ಒಬ್ಬರ ಮಹಿಳೆಗೆ PCOD ಇಶ್ಯೂ ಆಗಿತ್ತು ಅವರಿಗೆ. ಅದ್ರ ಜೊತೆಗೆ ಅವರಿಗೆ ಬ್ಲೀಡಿಂಗ್ ತುಂಬಾ ಜಾಸ್ತಿ ಆಗಿತ್ತು. 7 ರಿಂದ 9 ನಂಬರ್ ಬರ್ತಾ ಇತ್ತು ಅವರಿಗೆ. ಅವರಿಗೆ ಪದೇ ಪದೇ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಇತ್ತು. ಅದೇ ರೀತಿ ಅವರ BP ಕೂಡ ಪದೇ ಪದೇ ಕೆಳಗೆ ಹೋಗ್ತಾ ಇತ್ತು, ಅಂದ್ರೆ ಕಡಿಮೆ ಆಗ್ತಾ ಇತ್ತು BP. ಸೊ ಪದೇ ಪದೇ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗುವ ಪರಿಸ್ಥಿತಿ ಬರ್ತಾ ಇತ್ತು. ಅವರಿಗೆ ಗ್ಲೂಕೋಸ್ ಕೊಡಲಾಗ್ತಾ ಇತ್ತು. ಅದರ ಜೊತೆಗೆ ಅವರಿಗೆ ಬ್ಲಡ್ ಅನ್ನು ಕೊಡಲಾಗ್ತಾ ಇತ್ತು. ಪ್ರೊಫೆಷನಲ್ ಅವ್ರು ನರ್ಸ್ ಆಗಿದ್ರು. ಅವರಿಗೆ 2 ಐ ಕೇರ್ ಅನ್ನು, ಅದು 2 ತಿಂಗಳಿಗೆ ಐ ಕೇರ್ ಅಂದ್ರೆ 4 ಐ ಕೇರ್ ಕೊಡಲಾಗಿತ್ತು. ಮೊದಲು ಐ ಕೇರ್ ಅನ್ನು ತಗೊಂಡು ಹೋದ್ರು, ಮತ್ತೆ ಐ ಕೇರ್ ಅನ್ನು ತಗೊಂಡ್ರು ಹೋದ್ರು. 2 ತಿಂಗಳ ನಂತರ ಅವರು ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ಲ. 9-10 ತಿಂಗಳಾದ ನಂತರ ರೀಸೆಂಟ್ಲಿ ಅವರು ಮತ್ತೆ ಭೇಟಿ ಆಗುವಾಗ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಲಾಗಿತ್ತು ಡಾಕ್ಟರ್ ವೈಜನಾಥ್ ದಲ್ವಿಯ ಕಡೆಯಿಂದ. ಆವಾಗ ಅವ್ರು ಹೇಳಿದ್ರು, ಆ 4 ಐ ಕೇರ್ ಅಲ್ಲೇ, ಆ 2 ತಿಂಗಳ ಐ ಕೇರ್ ಅಲ್ಲಿ ನನ್ನ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗಿತ್ತು. ಹಿಮೋಗ್ಲೋಬಿನ್ ನ ಪ್ರಾಬ್ಲಮ್ ಕಂಪ್ಲೀಟ್ಲಿ ಸಾಲ್ವ್ ಆಗಿದೆ, BP ಪ್ರಾಬ್ಲಮ್ ಕಂಪ್ಲೀಟ್ಲಿ ಸಾಲ್ವ್ ಆಗಿದೆ. ಆಮೇಲೆ ಯಾವುದೇ ಟ್ರೀಟ್ಮೆಂಟ್ ಅವ್ರು ತಗೊಳ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವರು ಮತ್ತೆ ಡಾಕ್ಟರ್ ಅವರಿಗೆ ಭೇಟಿ ಆಗಿರಲಿಲ್ಲ. ಆದ್ರೆ ಈಗ 8-9 ತಿಂಗಳ ನಂತರ ಮತ್ತೆ ಕಾಂಟ್ಯಾಕ್ಟ್ ಮಾಡಿರೋದು ಅವರ ತಂಗಿಗೋಸ್ಕರ. ಅವರ ತಂಗಿ ಯಾವುದೋ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರು, ಅದಕ್ಕೆ ಇಂಡಸ್ಟ್ರಿ ಪ್ರಾಡಕ್ಟ್ ಬೇಕಿತ್ತು, ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡಿದ್ರು. ಆವಾಗ ಗೊತ್ತಾಯ್ತು ಅವರಿಗೆ ಐ ಕೇರ್ ಇಂದ ಈ ರೀತಿ ರಿಸಲ್ಟ್ ಬಂದಿದೆ. ಜೊತೆಗೆ ಇವಾಗ ಅವರು ರೀಸೆಂಟ್ಲಿ ಐಪಲ್ಸ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅವರ ಆರೋಗ್ಯವನ್ನು ವೃದ್ಧಿ ಮಾಡೋಕ್ಕೋಸ್ಕರ. 2ನೇ ಟೆಸ್ಟಿಮನಿ ಅವರು ಹೇಳಿರುವಂತದ್ದು, ಇದೊಂದು ಪ್ಯಾರಾಲಿಸಿಸ್ ಆಗಿರುವ ವ್ಯಕ್ತಿ ಬಗ್ಗೆ. ಅವ್ರಿಗೆ 1 ಸೈಡ್ ಪ್ಯಾರಾಲಿಸಿಸ್ ಆಗಿತ್ತು. ಪ್ಯಾರಾಲಿಸಿಸ್ ಸ್ಟಾರ್ಟ್ ಆಗಿದ್ದಷ್ಟು 3-4 ದಿವಸ ಆಗಿತ್ತು. ಅವರ ಮುಖದಲ್ಲಿ ಅದು ಗೊತ್ತಾಗ್ತಾ ಇತ್ತು, ಮುಖದಲ್ಲಿ ಅದರ ಇಶ್ಯೂಗಳು ಸ್ಟಾರ್ಟ್ ಆಗಿದ್ದವು. ಅವ್ರು ಮಾತಾಡಕ್ಕೂ ಕಷ್ಟಪಡ್ತಾ ಇದ್ರು, ಮಾತಾಡ್ತಾ ಇದ್ರು ಅರ್ಥ ಆಗ್ತಾ ಇರಲಿಲ್ಲ ಫ್ರಂಟ್ ಅಲ್ಲಿ ಇರೋವರಿಗೆ. ಜೊತೆಗೆ ಅವರು ನಗಕ್ಕಾಗ್ತಾ ಇರಲಿಲ್ಲ, ಅವರಿಗೆ ನಗಕ್ಕೆ ಕಷ್ಟ ಆಗ್ತಾ ಇತ್ತು. ಅವರಿಗೆ ಐಪಲ್ಸ್ ಅನ್ನು ಸಜೆಸ್ಟ್ ಮಾಡಲಾಯಿತು. 10 ದಿವಸ ತನಕ ಐಪಲ್ಸ್ ಅನ್ನು ತಗೊಂಡ್ರು. ಮತ್ತೆ ಅವರ ಬಗ್ಗೆ ವಿಚಾರಿಸ ಮಾಡುವಾಗ ಮೊದಲು ಅವರಿಗೆ ಕಣ್ಣು ಕಂಟಿನ್ಯೂಸ್ ಆಗಿ ಹೊಡೆಯುತ್ತಾ ಇತ್ತು. ಈ 10 ದಿವಸದಲ್ಲಿ ಕಣ್ಣು ಹೊಡೆಯೋದು ಕಂಪ್ಲೀಟ್ ನಿಂತು ಹೋಗಿದೆ. ಕಣ್ಣಿನ ರೆಪ್ಪೆಗಳು ಮೇಲೆ ಹೋಗ್ತಾ ಇದ್ದವು, ಆ ರೆಪ್ಪೆಗಳು ಮೇಲೆ ಹೋಗುವಂಥದ್ದು ನಿಂತು ಹೋಗಿದೆ. ಕೆನ್ನೆ ಜಂಪ್ ಆಗ್ತಾ ಇತ್ತು, ಕೆನ್ನೆ ಜಂಪ್ ಆಗೋದು ನಿಂತು ಹೋಗಿದೆ. ಅದೇ ರೀತಿ ಅವರು ಇವಾಗ ನಗಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಅಂದ್ರೆ ನಗಕ್ಕೆ ಆಗ್ತಾ ಇದೆ ಅವರಿಗೆ. ಮೊದಲು ಅವರ ಮಸಲ್ಸ್ಗಳು ನಗಕ್ಕೆ ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ. ಇದು 20-30% ರಿಸಲ್ಟ್ ಬರೀ ಮೊದಲನೇ ಐಪಲ್ಸ್ ಅಲ್ಲಿ, ಅದು ಕೂಡ 10 ದಿವಸದಲ್ಲಿ. ಈಗ ಅವ್ರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದರ ಜೊತೆ ಐ ಕಾಫಿಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಪ್ರಾಡಕ್ಟ್ ಟೆಸ್ಟಿಮಿನಿಯನ್ನು ಶೇರ್ ಮಾಡಿದವರು ಡಾಕ್ಟರ್ ವೈಜನಾಥ್ ದಲ್ವಿ ಅವರು ಮುಂಬೈಯಿಂದ. अभी हमारे साथ है ಮಿಸ್ಟರ್ ನರಸಿಂಹರಾಜು ಜಿ ಕನಕಪುರ से ನಮ್ಮ ಜೊತೆ ಇದ್ದಾರೆ. ಶ್ರೀಯುತ ನರಸಿಂಹರಾಜು ಅವರು ಕನಕಪುರದಿಂದ. ನರಸಿಂಹರಾಜು ಅವರ ಸ್ವಾಗತ ನಿಮ್ಗೆ, ವೇದಿಕೆ ನಿಮ್ದು. ಹಲೋ ಎಸ್ ಸರ್, ನಮಸ್ಕಾರ ಎಲ್ರಿಗೂ. ಕನಕಪುರದಿಂದ ನರಸಿಂಹರಾಜು ಅಂತ ಸರ್. 12 ವರ್ಷದಿಂದ ಒಬ್ರಿಗೆ ಸ್ಟ್ರೋಕ್ ಹೊಡೆದಿತ್ತು. ಅವರು ಏಜ್ ಬಂದು 60 ಇಯರ್ಸ್ ಆಗಿದೆ. ಆಮೇಲೆ ಸರ್ ಅವ್ರಿಗೆ ಒಂದು ಐಪಲ್ಸ್ ಸಜೆಷನ್ ಮಾಡಿದೆ. ಅವ್ರು ಕುಡಿತಾ ಬಂದಿದ್ದಾರೆ. 1 ಬಾಟ್ಲ್ ಆಯ್ತು, ಈಗ 2ನೇ ಬಾಟ್ಲ್ ತಗೊಂಡಿದ್ದಾರೆ. ಅವ್ರಿಗೀಗ ಸರ್ ಸ್ವಲ್ಪ ಮೋಷನ್ನು 15 ಡೇಸ್ ಆದ್ರೂ ಹೋಗ್ತಾ ಇರ್ಲಿಲ್ಲ. ಈಗ 2 ಡೇಸ್ಗೆ ಮೋಷನ್ ಹೋಗ್ತಾ ಇದ್ದಾರೆ. ಮತ್ತೆ ಚೆನ್ನಾಗಿ ಆಗ್ತಾ ಇದ್ದಾರೆ ಸರ್. ಫೇಸ್ ಎಲ್ಲ ಬ್ಲ್ಯಾಕ್ ಇದ್ದಿದ್ದು ಈಗ ವೈಟ್ ಆಗ್ತಾ ಇದ್ದಾರೆ. ಒಳ್ಳೆ ಚೆನ್ನಾಗಿ ಆಗ್ತಾ ಇದ್ದಾರೆ ಸರ್ ಈಗ. ओके, जेंट्स लेडीज जेंट्स सर. ओके, थैंक यू नरसिंह राजू, थैंक यू सर. थैंक यू. हमारे साथ है नरसिंह राजू जी कनकपुरा से, जिन्होंने आई पल्स के बारे में टेस्टिमनी यहाँ पर शेयर किया था. जो शख्स था उनका उम्र है 60 और उन जेंट्स है, और उनको पिछले 12 साल से स्ट्रोक हुआ था. और आई पल्स उनको रिसेंटली दिया गया था नरसिंह राजू जी के द्वारा. पहला बॉटल खत्म हुआ और दूसरा बॉटल अभी शुरू हुआ है. और एक ही बॉटल के अंदर पहला इश्यू, उनका डाइजेशन इश्यू बहुत सॉल्व हो गया है. पहले 15 दिनों में एक बार उनको टॉयलेट जाना पड़ता था, अभी 2 दिन में एक बार टॉयलेट जा पा रहे हैं. और उसके साथ साथ उनका चेहरा, उनका स्किन में बदलाव आना शुरू हो चुका है. पहले उनका स्किन थोड़ा सा डार्क टोन में था,
अभी उनका स्किन लाइट टोन में आना शुरू हो चुका है। ये टेस्टिमनी को शेयर किया था मिस्टर नरसिंह राजू जी फ्रॉम कनकपुरा। दोस्तों, अगर आपको ये लिंक आपके किसी दोस्त ने आपको भेजा है, आपकी जानकारी के लिए मैं आपको बताना चाहता हूं, इंडसिवा के प्रोडक्ट कोई भी ई कॉमर्स चैनल्स में सेल नहीं होते हैं, कंपनी वाले सेल नहीं करते हैं। हाँ, कंपनी फेमस है, इसके वजह से अगर कोई डुप्लीकेट प्रोडक्ट उसमें बेच रहे हैं तो आप उसमें खरीदिए मत, क्योंकि वो डुप्लीकेट हो सकते हैं और आपको आपके सेहत के ऊपर रिस्क हो सकता है, उसका जिम्मेदारी कंपनी नहीं उठाएगी। इसके लिए जिन्होंने आपको लिंक भेजा है उनसे आप फिजिकली खरीद लीजिए और एक चेक कर लीजिए को इंडस्ट्री डिस्ट्रीब्यूटर है, और नहीं है तो उनके पास एक स्टोर लिंक रहता है। वो स्टोर लिंक में आप डायरेक्टली कंपनी से कनेक्ट करके कंपनी से मंगवा सकते हैं। आपका पेमेंट कंपनी को दीजिए, कंपनी आपको प्रोडक्ट सीधा भेज देगी, आप इस तरह से कंपनी से मंगवा सकते हैं, ये आप चेक कर लीजिए। लेकिन बाई मिस्टेक भी आप डुप्लीकेट प्रोडक्ट की तरफ मत जाइए, क्योंकि आपका सेहत का सवाल है। ಸ್ನೇಹಿತರೆ, ನಿಮ್ಗೆ ಯಾರು ಲಿಂಕ್ ಅನ್ನು ಕಳಿಸಿದ್ದಾರೆ ಈ ಪ್ರಾಡಕ್ಟ್ಗಳು ನೀವು ಅವರಿಂದ ಖರೀದಿ ಮಾಡಿ. ಇಂಡಸ್ಟ್ರಿಯಾದ ಪ್ರಾಡಕ್ಟ್ಗಳು ಯಾವುದೇ ಇ ಕಾಮರ್ಸ್ ಸೈಟ್ಗಳಲ್ಲಿ ಸೇಲ್ ಆಗಲ್ಲ. ಹಾ, ಕಂಪನಿ ಫೇಮಸ್ ಆಗಿರೋದ್ರಿಂದಾಗಿ ಈ ಪ್ರಾಡಕ್ಟ್ಗಳು ಯಾರಾದ್ರೂ ಡೂಪ್ಲಿಕೇಟ್ ತಯಾರು ಮಾಡಿರಬಹುದು, ಯಾರಾದ್ರೂ ಮಾರ್ತಾ ಇರಬಹುದು. ಆ ರೀತಿ ಏನಾದ್ರೂ ನಿಮಗೆ ಪ್ರಾಡಕ್ಟ್ಗಳು ಕಂಡ್ರೆ ಅದು ಡೂಪ್ಲಿಕೇಟ್ ಆಗಕ್ಕೆ ಸಾಧ್ಯತೆ ಇದೆ. ಕಂಪನಿಯವರು ಅದಕ್ಕೆ ಜವಾಬ್ದಾರರಲ್ಲ ಮತ್ತು ನಿಮ್ಮ ಆರೋಗ್ಯದ ಮೇಲೆ ಹಿಡಿದು ಕೆಟ್ಟ ಪರಿಣಾಮ ಬೀರೋಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಗಳು ನಿಮಗೆ ಬೇಕಂತಂದ್ರೆ ಯಾರು ಲಿಂಕ್ ಕಳಿಸಿದ್ದಾರೆ ಅವ್ರ ಹತ್ರನೇ ಖರೀದಿ ಮಾಡಿ, ಅಥವಾ ಅವ್ರ ಇಂಡಸ್ಟ್ರಿಯಲ್ ಡಿಸ್ಟ್ರಿಬ್ಯೂಟರ್ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಅವರ ಹತ್ರ ಒಂದು ಸ್ಟೋರ್ ಲಿಂಕ್ ಇರುತ್ತೆ, ಆ ಸ್ಟೋರ್ ಲಿಂಕ್ ಇಂದ ನೀವು ಡೈರೆಕ್ಟ್ ಇಂಡಸ್ಟ್ರಿ ವೆಬ್ಸೈಟ್ ಇಂದಲೇ ಪ್ರಾಡಕ್ಟ್ ಅನ್ನು ಖರೀದಿ ಮಾಡಬಹುದು. ನಿಮ್ಮ ಪೇಮೆಂಟ್ ಕಂಪನಿಗೆ ಹೋಗುತ್ತೆ, ಕಂಪನಿಯಿಂದ ಡೈರೆಕ್ಟ್ ಪ್ರಾಡಕ್ಟ್ ನಿಮ್ಮ ಅಡ್ರೆಸ್ಗೆ ಬರುತ್ತೆ. ಆ ರೀತಿ ನೀವು ಪ್ರಾಡಕ್ಟ್ ಅನ್ನು ಆರ್ಡರ್ ಮಾಡಬಹುದು, ಅವಾಗ ನಿಮಗೆ ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ. इंडस्ट्री के बारे में और कुछ जानना चाहते हैं तो जिन्होंने आपको लिंक भेजे उनके साथ आप कनेक्ट कीजिए. इंडस्ट्री ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ತಿಳುವಳಿಕೆ ಪ್ರಯತ್ನ ಪಟ್ಟರೆ ಯಾರು ನಿಮಗೆ ಲಿಂಕ್ ಕಳಿಸಿದ್ರೆ ಅವ್ರ ಜೊತೆ ನೀವು कनेक्ट ಆಗಬೇಡಿ. तो सभी को इंडस्ट्री के प्रोडक्ट्स इस्तेमाल करने के लिए मैं बुलावा देता हूं. थैंक यू ऑल. और जिन्होंने भी टेस्टिमनी आपके सामने शेयर किया आपके तरफ से मैं उन सभी को धन्यवाद करता हूं. ಇಂಡಸ್ಟ್ರಿ ಪ್ರಾಡಕ್ಟ್ಗಳು ಬಳಸಿ ನಿಮ್ಗೆಲ್ಲರಿಗೂ ಸ್ವಾಗತ ಮಾಡ್ತೇನೆ. ಜೊತೆಗೆ ಯಾರು ಪ್ರಾಡಕ್ಟ್ ಟಿಸ್ಟಿಮನಿಗಳನ್ನು ಶೇರ್ ಮಾಡಿದ್ರೆ ಅವರಿಗೆಲ್ಲರಿಗೂ ಕೂಡ ನಿಮ್ಮ ಪರವಾಗಿ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.